ಅವರ ವೈಯಕ್ತಿಕ ವಿಚಾರಗಳಿಂದಾಗಿ ಜನಗಳಲ್ಲಿ ಬರೀ ನೆಗೆಟಿವ್ ಆಗಿ ನೋಡಬಾರ್ದು. ಬಟ್ ಎಲ್ಲಾ ಟೈಮಲ್ಲೂ ಅದು ಡಿಜಿಟಲ್ ವರ್ಕ್ ಆಗಲ್ಲ. ಚಿಕ್ಕ ಚಿಕ್ಕ ಕಥೆಗಳು ಬರಹಗಾರರಿಗೆ ಉತ್ತೇಜನ ಸಿಗಲ್ಲ. ಅದು ನನ್ನ ಕಹಿ ಅನುಭವನೇ. ಯಾರು ಹೊಸ ಪ್ರತಿಭೆಗಳು, ಸಾಮಾಜಿಕ ಪಿಡುಗಳು, ಜಾತಿ ವ್ಯವಸ್ಥೆ, ಒಬ್ಬ ಸಿನಿಮಾ ಪ್ರೇಮಿಯಾಗಿ ಕಥೆನ ಚೂಸ್ ಮಾಡ್ತೀನಿ. ಎಲ್ಲಾ ಭಾಷೆ ಸಿನಿಮಾಗಳನ್ನ ನೋಡ್ತೀನಿ. ನೀವಿಂದ ಮಾತಾಡ್ಸೋಕೆ ತುಂಬಾ ಪ್ರಯತ್ನ ಪಟ್ಟಿದ್ದೀವಿ. ಹೌದೌದು. ಅಂದ್ರೆ ನೀವು ಸಿನಿಮಾ ರಂಗದವರಾಗಿರೋದ್ರಿಂದ ಕೆಲವೊಮ್ಮೆ ಏನಾಗುತ್ತೆ, ಕಲೆ ಅನ್ನೋದಿದೆಯಲ್ಲ, ಒಂದು ಅಭಿನಯ, ಒಂದು ನಟನೆ ಮೂಲಕ, ಒಂದು ನಿರ್ದೇಶನ ಮೂಲಕ ಜನರಿಗೆ ನಾವು ಹತ್ರ ಆಗ್ತೀವಿ. ಅದು ವರವೂ ಹೌದು, ಶಾಪವೂ ಹೌದು ಅಂತ ಹೇಳ್ತಾರೆ ಕೆಲವರು. ವರ ಶಾಪ ಎರಡೂ ಇದೆ ಅದರಲ್ಲಿ ಅಂತ. ಕೆಲವೊಮ್ಮೆ ಆ ಕಲೆ ನಂಬಿಕೊಂಡು ಬಂದವರು, ನಮ್ಮನ್ನ ರಂಜಿಸ್ತಿರೋರು, ಅವರ ವೈಯಕ್ತಿಕ ವಿಚಾರಗಳಿಂದಾಗಿ ಜನಗಳಲ್ಲಿ ಕೆಲವೊಂದು ನಿರ್ಧಾರಗಳಿಗೆ ಬಂದ್ಬಿಡ್ತಾರೆ ಜನಗಳು. ಅವ್ರಿಗೆ ಗೊತ್ತಿರಲ್ಲ, ವೈಯಕ್ತಿಕ ಜೀವನ ನಮಗ್ ಗೊತ್ತೇ ಆಗಲ್ಲ. ನಮ್ಗೇನಾದ್ರೆ ಸಿನಿಮಾ, ಅದ್ರ ಮುಂದೆ ಅವ್ರು ಹೇಗಿರ್ತಾರೆ, ಹೇಗ್ ಅಭಿನಯಿಸ್ತಾರೆ, ಕತೆ ಏನಾಯ್ತು ಅಷ್ಟೇ ನಮಗ್ ಗೊತ್ತಿರುತ್ತೆ. ವೈಯಕ್ತಿಕ ಜೀವನವನ್ನ ತಗೊಂಡ್ ಬರೋದು, ಅದನ್ನ ಬಿಂಬಿಸೋದು, ಜನಗಳ ಮನಸ್ಸಿಗೆ ಏನೇನೋ ತಲುಪಿಸೋದು, ಇದು ಆಗ್ತಾ ಇರೋದು ಸರಿ ಅಂತ ನಿಮ್ಗೆ ಅನ್ಸ್ತಾ ಇದೆಯಾ? ಇಲ್ಲ, ನಾವು ಅವರ ವೈಯಕ್ತಿಕ ಜೀವನನ ಬರೀ ನೆಗೆಟಿವ್ ಆಗಿ ನೋಡಬಾರ್ದು. ಅವ್ರ ಎಷ್ಟೋ ಪಾಸಿಟಿವ್ ಕೆಲಸಗಳು ನಮ್ ಕಣ್ ಮುಂದಿದೆ, ಅದನ್ನ ನಾವು ಹೇಳ್ಬೇಕು. ಸಪೋಸ್ ನಾವು ನಮ್ಮ ಡಿ ಬಾಸ್ ಅಭಿಮಾನಿಗಳು ಎಷ್ಟೋ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ಅನಾಥಾಶ್ರಮಗಳಿಗೆ, ವೃದ್ಧಾಶ್ರಮಗಳಿಗೆ, ಪ್ರಾಣಿಗಳಿಗೆ ಎಲ್ಲ ಮಾನವೀಯತೆ ದೃಷ್ಟಿಯಿಂದ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ. ಅದನ್ನ ಯಾರು ಹೇಳಲ್ಲ, ನಾವು ಎಲ್ಲೂ ಹೇಳ್ಕೊಳ್ಳೋದಿಲ್ಲ. ನಮ್ ಕೆಲ್ಸ ನಾವು ಮಾಡ್ತಾ ಹೋಗ್ತಾ ಇರ್ತೀವಿ. ಅಂದ್ರೆ ಈಗ ಕೆಲವೊಮ್ಮೆ ಏನಾಗುತ್ತೆ, ಅಭಿಮಾನಿಗಳನ್ನು ಕೂಡ ದೂಷಿಸ್ತಾ ಇರ್ತಾರೆ. ಅಂದ್ರೆ ಆ ನಟನ ಅಭಿಮಾನಿಗಳ ಅವರು ಹಾಗೆ ಇರ್ತಾರೆ ಅಂತ. ಆದ್ರೆ ಕೆಲವೊಬ್ರಿಗೆ ಗೊತ್ತಿರಲ್ಲ ಅವ್ರು ಏನೇನ್ ಸಮಾಜ ಸೇವೆಗಳನ್ನ ಮಾಡ್ತಾ ಇರ್ತಾರೆ ಅಂತ. ಆ ನಿಟ್ಟಿನಲ್ಲಿ ನೀವ್ ಈಗ ಮಾತಾಡ್ತಿದ್ದೀರಾ, ನಿಮಗೆ ಏನ್ ಅನ್ಸುತ್ತೆ? ಅಭಿಮಾನಿಗಳನ್ನು, ನಟನನ್ನು, ಬೇರೊಬ್ಬ ಕಲಾವಿದನ ಅಭಿಮಾನಿಗಳು ದೂಷಿಸೋದು ಕನ್ನಡ ಚಿತ್ರರಂಗಕ್ಕೆ ಸಮಸ್ಯೆ ಆಗುತ್ತೆ ಅಂತ ನಿಮ್ಗೆ ಅನ್ಸ್ತಾ ಇದೆಯಾ? ಹೌದೌದು. ಒಬ್ಬೊಬ್ರು ಅಭಿಮಾನಿಗಳು ಅತಿರೇಕಕ್ಕೆ ಹೋಗಿ ಕಾಂಟ್ರವರ್ಸಿ ಮಾಡ್ಕೊಳ್ಳೋದು ಅದು ತುಂಬಾ ತಪ್ಪು. ಯಾರ ನಟರು ಕೂಡ ತಮ್ಮ ಅಭಿಮಾನಿಗಳನ್ನ ಹಿಂಗ್ ಮಾಡಿ ಅಂತ ಯಾರು ಹೇಳಲ್ಲ. ನಾವು ಬೇಲಿ ಹಾಕೊಂಡು ಇದ್ರೆ ಸರಿಯಾಗುತ್ತೆ. ಅತಿರೇಕಕ್ಕೆ ಹೋಗ್ಬಾರ್ದು. ಎಲ್ಲ ಒಳ್ಳೆ ಕನ್ನಡ ಚಿತ್ರರಂಗಕ್ಕೆ ಒಳ್ಳೆ ಹೆಸರು ತರಬೇಕು, ನಟರುಗಳಿಗೆ ಕೆಟ್ಟ ಹೆಸರು ತರಬಾರ್ದು. ಆ ದೃಷ್ಟಿಯಿಂದ ಒಬ್ಬೊಬ್ರು ಅಭಿಮಾನಿಗಳು ತಪ್ಪು ಮಾಡಿದ್ದಾರೆ, ಒಪ್ಕೊಳ್ತೀನಿ. ಇನ್ ಮುಂದೆ ಮಾಡಬಾರ್ದು ಅನ್ನೋದು ನನ್ನ ಒಂದು ಆಶಯ. ವೃತ್ತಿಯಲ್ಲಿ ನೀವು ಒಂದು ಕೆಲಸನ ಮಾಡ್ತಾ ಇದ್ದೀರಾ, ಪ್ರವೃತ್ತಿಯಲ್ಲಿ ಇಷ್ಟೆಲ್ಲ ಒಂದು ವಿಭಿನ್ನವಾದ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀರಾ. ಇದೆರಡು ಕ್ಲಾಶ್ ಆಗಿದ್ಯಾ ನಿಮ್ಗೆ? ಯಾವತ್ತಾದ್ರೂ ಅಪ್ಪ ಇದು ಬೇಡ, ನಾನು ಯಾಕೆ ಬಂದೆ ಇಲ್ಲಿಗೆ ಅಂತ ಅನಿಸಿದ್ಯಾ? ಇಲ್ಲ, ಕ್ಲಾಶ್ ಅಂತ ಏನೂ ಇಲ್ಲ. ಅದೇ ನಾನು ಹೇಳದಂಗೆ ನನಗೆ ಎಂಗೇಜ್ ಆಗಿರೋದು ತುಂಬಾ ಇಷ್ಟ. ಬ್ಯುಸಿ ಆಗಿರ್ಬೇಕು. ತುಂಬಾ ಐಡ್ಲ್ ಆಗ್ಬಿಟ್ರೆ ಮನ್ಸು ಏನೇನೋ ಥಿಂಕ್ ಮಾಡಕ್ ಹೋಗ್ಬಿಡುತ್ತೆ. ಸೊ ನಾನು ಯಾವಾಗ್ಲೂ ಎಂಗೇಜ್ ಆಗಿರಕ್ಕೆ ಇಷ್ಟಪಡ್ತೀನಿ. ಇಲ್ಲ ಸಿನಿಮಾ, ಇಲ್ಲ ಬರವಣಿಗೆ, ಇಲ್ಲ ಕುಟುಂಬ, ಹಿಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಅಂದ್ರೆ ನಾನ್ ಯಾಕೆ ಕೇಳ್ದೆ ಅಂದ್ರೆ, ಕೆಲವೊಮ್ಮೆ ವೃತ್ತಿಯಲ್ಲಿ ನಮ್ಗೆ ಆದ ಒಂದು ಸಂಭಾವನೆಗಳಿರುತ್ತೆ, ಅದು ಸಿಕ್ಕತ್ತೆ. ಪ್ರವೃತ್ತಿಯಲ್ಲಿ ಎಲ್ಲಾ ಸಮಯದಲ್ಲೂ ಅದು ಸಿಗುತ್ತೆ ಅಂತ ನಾವ್ ಹೇಳಕ್ಕಾಗಲ್ಲ. ನಮ್ಮ ಕೈಯಿಂದ ಖರ್ಚಾಗುವಂತ ಎಷ್ಟೋ ವಿಷಯಗಳಿರತ್ತೆ. ಸೊ ಈಗಿದ್ದಾಗ ನಮ್ಮ ಮನೆಯನ್ನು ನಡೆಸೋದಿಕ್ಕೆ ಒಂದಷ್ಟು ಕಷ್ಟಗಳಿರುತ್ತೆ. ಆ ರೀತಿಯ ಕಷ್ಟದ ಸಂದರ್ಭಗಳನ್ನ ನೀವು ಫೇಸ್ ಮಾಡಿದ್ದು ಯಾವ್ದಾದ್ರು ಇದ್ರೆ ಹೇಳ್ಬೋದು. ಇಲ್ಲ, ಜೀವನ ಅಂದ್ರೆ ಏರು ಬೀಳು ಇದ್ದೇ ಇರುತ್ತೆ. ಸೊ ಒಂದೊಂದು ಟೈಮಲ್ಲಿ ನನಗೆ ಫೈನಾನ್ಸಿಯಲ್ ಕೊರತೆ ಆದಾಗ ಮನೆಯಲ್ಲಿ ನಮ್ಮ ವೈಫ್ ಸೇವಿಂಗ್ಸ್ ಮಾಡ್ತಾ ಇರ್ತಾರೆ, ಅದರಿಂದನೂ ನಾನು ಉಪಯೋಗಿಸ್ಕೊಳ್ತೀನಿ. ಜೊತೆಗೆ ಈ ಟೈಟಲ್ ಕಾರ್ಡ್ ಬರೀತೀವಲ್ಲ, ಅದ್ರದ್ದು ಸಂಭಾವನೆ ನಾನು ಒಬ್ಬೊಬ್ರು ಕೇಳಿದೇನೋ ಕೊಟ್ಬಿಡ್ತಾರೆ, ಒಬ್ಬೊಬ್ರನ್ನ ಕೇಳ್ತಾ ಇರ್ತೀವಿ. ಸೊ ಹಿಂಗೆ ನಡೀತಾ ಇರುತ್ತೆ. ನೀವು ಮೂಲತಃ ನರಸೀಪುರದವರು ಅಂದ್ರಿ, ಬೆಂಗಳೂರಿಗೆ ನೀವು ಹೇಗೆ ಬಂದಿದ್ದು? ಕೆಲಸದ ನಿಮಿತ್ತವಾಗಿ ಬಂದಿದ್ದ? ಇಲ್ಲ, ಉದ್ಯೋಗ ಅರಸಿನೇ ಬಂದದ್ದು ಬೆಂಗಳೂರಿಗೆ. ನಾನು ಬೆಂಗಳೂರು ಬಂದಾಗ ನಾನು BHL ಅಂತ ಅಲ್ಲಿ ಮೈಸೂರು ರೋಡಲ್ಲಿ ಒಂದು ಚಿಕ್ಕ ರೂಮ್ ಮಾಡ್ಕೊಂಡಿದ್ವಿ ಸ್ನೇಹಿತರೆಲ್ಲ. ತುಂಬಾ ಕಷ್ಟ ದಿನಗಳು. 1600 ರೂಪಾಯಿ ಸ್ಟೈಪೆಂಡ್ ಕೊಡ್ತಾ ಇದ್ರು. ಅದರಲ್ಲೇ ರೂಮ್ ಬಾಡಿಗೆ, ಊಟ ತಿಂಡಿ ಎಲ್ಲ ಬ್ಯಾಲೆನ್ಸ್ ಮಾಡೋ. ಆಗ ನಮ್ಮ ಎರಡನೇ ಅಕ್ಕ ಬೆಂಗಳೂರಿಗೆ ಮದುವೆ ಆಗಿ ಅವರು ಜೀವನ ಪ್ರಾರಂಭ ಮಾಡಿದಾಗ ನನಗೆ ಆಶ್ರಯ ಕೊಟ್ಟಂತ ಎರಡನೇ ಅಕ್ಕ ಈಗಲೂ ಕೂಡ ಬೆಂಗಳೂರಲ್ಲಿದ್ದಾರೆ. ಅವ್ರದ್ದು ಒಂದು ನನ್ನ ಆವಾಗಿನ ಪರಿಸ್ಥಿತಿಗೆ ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ, ನಮ್ಮ ಭಾವ ಅಕ್ಕ.
ನೀವು ಮುಂದೆ ಯಾವ್ದಾದ್ರು ಪ್ರಾಜೆಕ್ಟ್ ಅನ್ನ ತೊಡಗಿಸ್ಕೊಂಡಿದ್ದೀರಾ? ಹೌದು ಮೇಡಮ್, ತೊಡಗಿಸ್ಕೊಂಡಿದ್ದೀವಿ. ಒಂದು ಸ್ಕ್ರಿಪ್ಟ್ ಟೀಮಲ್ಲಿ ಇದ್ದೀನಿ, ನಡೀತಾ ಇದೆ. ನೆಕ್ಸ್ಟ್ ಫೆಬ್ರವರಿಯಲ್ಲಿ ಮೇ ಬಿ ಒಂದು ಒಳ್ಳೆ ಸುದ್ದಿ ಬರುತ್ತೆ. ಓಕೆ, ನಾವು ಕಾಯ್ತಾ ಇರ್ತೀವಿ. ಮತ್ತೆ ನಿಮ್ಗೆ ನೀವೀಗ ಒಂದು ಪುಸ್ತಕವನ್ನ ಹಾಗೆ ಬರ್ದಿದ್ದೀರಾ ಅಂತರಾಳದಿಂದ, ಮತ್ತೊಂದು ಪುಸ್ತಕದ ಒಂದು ಏನಂತ ಹೇಳ್ತೀರಾ ಹಾಸ್ಯವನ್ನ ನಾವು ಇಟ್ಕೋಬಹುದಾ? ಇಲ್ಲ, ಖಂಡಿತ ಮೇಡಮ್, 2 ಪುಸ್ತಕಗಳು ರೆಡಿ ಇದ್ದಾವೆ. ನನ್ನ ಪಬ್ಲಿಕೇಶನ್ ಅಲ್ಲೇ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನನ್ನ ವೆಂಸಿ ಪಬ್ಲಿಕೇಶನ್ ಜೊತೆಗೆ ಬೇರೆ ಸಾಹಿತ್ಯ ಕೆಲಸಗಳು ಕೂಡ ಅದರಲ್ಲಿ ನಡೀತಾ ಇದ್ದಾವೆ. ಈ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ಇರ್ಬೋದು, ವೀರಲೋಕ ಪುಸ್ತಕ ಮಳಿಗೆಗಳು, ಇಂಥ ಕಡೆ ಎಲ್ಲ ನನ್ನ ಪಬ್ಲಿಕೇಶನ್ ಸ್ಟಾಲ್ ಎಲ್ಲ ಇರುತ್ತೆ. ಅದರಲ್ಲಿ ನನಗೆ ಖುಷಿ ಅಂದ್ರೆ AR ಮಣಿಕಾಂತ್ ಅವ್ರದ ಪುಸ್ತಕಗಳು, ಸಾಕಷ್ಟು ಪುಸ್ತಕಗಳು ನನ್ನ ಪಬ್ಲಿಕೇಶನ್ ಇಂದ ಮಾರಾಟವಾಗಿದೆ ಅನ್ನೋದು ನನಗೆ ಹೆಮ್ಮೆ ಇದೆ. ಸೊ ಈ ರೀತಿ ಸಾಹಿತ್ಯ ಕೆಲಸಗಳು ನಿರಂತರವಾಗಿ ನಡೀತಾ ಇದೆ. ಬಿಡುವಿನ ವೇಳೆಯಲ್ಲಿ ಸಿನಿಮಾ, ಬರವಣಿಗೆ ಈ ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಾನೀಗ ನೀವು ಪುಸ್ತಕದ ಬಗ್ಗೆ ಹೇಳಿದ್ರಿಂದ ನಾನು ಓದುಗರ ಬಗ್ಗೆ ಕೇಳ್ತಾ ಇದ್ದೀನಿ. ಓದುಗರು ಏನ್ ಮಾಡ್ತಾ ಇದ್ದಾರೆ ಅಂತ ನಾನು ತಿಳ್ಕೊಳ್ಳೋದಾದ್ರೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವೊಂದು ಸಾಲುಗಳು ಪದೇ ಪದೇ ಬರ್ತಾ ಇರುತ್ತೆ. ಅಂದ್ರೆ ನಾವಿನ್ನೂ ಅದು ತಪ್ಪು ಅಂತ ನಾ ಹೇಳ್ತಾ ಇಲ್ಲ, ಆದ್ರೆ ಯುವ ಬರಹಗಾರರಿಗೂ ಕೂಡ ಅವಕಾಶ ಕೊಡಬೇಕು ಅಂತ, ಅವರ ಪುಸ್ತಕಗಳನ್ನು ತಗೋಬೇಕು, ಅವ್ರ ಪುಸ್ತಕಗಳನ್ನು ಓದ್ಬೇಕು, ಅವರ ಏನು ಆಲೋಚನೆಗಳಿದೆ, ಅವ್ರು ಹೇಗೆ ಬರಹಗಳನ್ನ ಬರೆದಿದ್ದಾರೆ, ಅವರ ಪುಸ್ತಕ ಹೇಗಿದೆ ಅಂತ ತಿಳ್ಕೊಳ್ಳುವ ಪ್ರಯತ್ನ ಮಾಡ್ತಾ ಇಲ್ಲ. ಇನ್ನೂ ಏನಂದ್ರೆ ನಾವು ತಗೊಳ್ತೀವಿ ಅಂತಂದ್ರೆ ನಮ್ಮ ಇಂದಿನ ಏನಿದ್ದಾರೆ, ನಮ್ಮ ಇನ್ನು ಸ್ವಲ್ಪ ಇಂದಿನ ಅವ್ರು ಏನ್ ಪುಸ್ತಕಗಳನ್ನ ಬರೆದಿದ್ರೆ ಅವರ ಪುಸ್ತಕಗಳನ್ನೇ ತಗೊಂಡು ಓದೋದು ಮಾಡ್ತಾ ಇದ್ದಾರೆ. ಅದು ಓದೋದು ತಪ್ಪಂತ ಅಲ್ಲ, ಆದ್ರೆ ನಾವ್ ಇನ್ನೂ ಅಲ್ಲೇ ಇದ್ರೆ ಯುವ ಬರಹಗಾರರಿಗೆ ಎಲ್ಲೋ ಒಂದ್ ರೀತಿ ಇಂಟ್ರೆಸ್ಟ್, ಆಸಕ್ತಿ ಕಮ್ಮಿ ಆಗ್ಬೋದಾ, ನಾನ್ ಬರಿತಾ ಇದೀನಿ ಯಾರು ಓದುಗರೇ ಸಿಗ್ತಾ ಇಲ್ವಲ್ಲ ಅನ್ನೋ ರೀತಿ. ಅದ್ರ ಬಗ್ಗೆ ನೀವು ಹೇಳಿ. ಹೌದು, ನಾವು ಯುವ ಬರಹಗಾರರಿಗೆ ಪ್ರೋತ್ಸಾಹ ಕೊಡ್ಲೇಬೇಕು. ನಾವು ಪುಸ್ತಕ ಸಂಸ್ಕೃತಿನ ಬೆಳೆಸ್ಬೇಕು. ಆಗ ಓದುಗರು ತನ್ನಿಂದ ತಾನೇ ಹೆಚ್ಚಾಗ್ತಾ ಇರ್ತಾರೆ. ಈಗ ನಾವು ಪುಸ್ತಕ ಎಲ್ಲಾರು ಒಂದು ಬರ್ತ್ಡೇಗೆ ಹೋಗ್ತೀವಿ, ಅದು ಇದು ಗಿಫ್ಟ್ ಕೊಡೋ ಬದಲು ಪುಸ್ತಕಗಳನ್ನ ಕೊಡೋಣ. ಮದ್ವೆ ಉಡುಗೊರೆಯಾಗಿ ತಾಂಬೂಲ ಬದಲು ಪುಸ್ತಕಗಳನ್ನ ಕೊಡೋಣ. ಈ ರೀತಿ ಪುಸ್ತಕ ಸಂಸ್ಕೃತಿನ ನಾವು ಬೆಳೆಸ್ತಾ ಹೋದ್ರೆ ಓದುಗರು ಕೂಡ ಡೆಫಿನೆಟ್ಲಿ ಇನ್ಕ್ರೀಸ್ ಆಗೇ ಆಗ್ತಾರೆ. ನೀವು ಗೊತ್ತಿರಲ್ಲ, ನನ್ನ ಮದುವೆಯಲ್ಲಿ ತಾಂಬೂಲವಾಗಿ ನಾನು ಪುಸ್ತಕಗಳನ್ನೇ ಕೊಟ್ಟಿದ್ದೆ, ಅದು 10 ವರ್ಷದ ಹಿಂದೆ. ಈಗ್ಲೂ ಕೂಡ ಪುಸ್ತಕಗಳನ್ನ ಮನೆಗಳಲ್ಲಿ ಇಟ್ಕೊಂಡಿರೋರು ನಮ್ಮನ್ನ ನೆನಪು ಮಾಡ್ಕೊಳ್ತಾರೆ. ಖುಷಿ ಆಗುತ್ತೆ. ಒಂದೊಂದು ಟೈಮ್ ನೀವು ಕೊಟ್ಟಿದ್ದ ಪುಸ್ತಕ ಅಂತ ಹೇಳಿದಾಗ ಬಹಳ ಖುಷಿ ಆಗುತ್ತೆ. ಆ ರೀತಿ ಪುಸ್ತಕಗಳು ನಿರಂತರವಾಗಿ ಬೆಳೆಸ್ಬೇಕು ನಾವು, ಆಗ ಓದುಗರು ಕೂಡ ಬೆಳಿತಾರೆ, ನಮ್ಮಂತ ಪ್ರಕಾಶಕರು ಕೂಡ ಬೆಳಿತಾರೆ. ಯಾಕೆಂದ್ರೆ ಇತ್ತೀಚೆಗೆ ಪುಸ್ತಕ ಓದುಗರು ಕಮ್ಮಿ ಆಗ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ವೀರಲೋಕ ಅವರು ತುಂಬಾ ಒಳ್ಳೊಳ್ಳೆ ಸಾಹಿತ್ಯ ಸಮ್ಮೇಳನಗಳ ರೀತಿ ಪುಸ್ತಕ ಸಮ್ಮೇಳನಗಳು ಮಾಡ್ತಾ ಇದ್ದಾರೆ. ಅಲ್ಲಿ ಜನ ಬಂದು ಪುಸ್ತಕಗಳನ್ನ ಕೊಂಡಾಗ ನಮ್ಗೆ ಪ್ರಕಾಶಕರಿಗೆ ತುಂಬಾ ಖುಷಿ ಆಗುತ್ತೆ. ಇದು ಒಂದು ಅಂದ್ರೆ ನೀವು ಪುಸ್ತಕ ಸಂತೆಯಲ್ಲಿ ಭಾಗವಹಿಸ್ತೀರಿ ಅನ್ನೋದ್ರಿಂದ ನಾನು ಈ ಮಾತು ಕೇಳ್ತಾ ಇದ್ದೀನಿ. ಓದುಗರು ಇನ್ನು ನಮ್ಮ ಹಳೆಯ ತಲೆಮಾರಿನ ಲೇಖಕರ ಬಗ್ಗೆ ಅಥವಾ ಕವಿಗಳನ್ನೇ ಕೇಳ್ತಾ ಇದ್ದಾರಾ, ಇಲ್ಲ ಈಗ ತಲೆಮಾರಿನವನ್ನ ಪುಸ್ತಕಗಳನ್ನ ತಗೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರಾ? ಇಲ್ಲ, ಮಾಡ್ತಾ ಇದ್ದಾರೆ. ಅದೇ ನಾವು ಅದನ್ನ ಸರಿಯಾಗಿ ಮಾರ್ಕೆಟಿಂಗ್ ಮಾಡ್ಬೇಕಷ್ಟೇ. ಹೌದು, ಈಗ ಮಾರ್ಕೆಟಿಂಗ್ ಮಾಡಿದಾಗ ಎಲ್ರಿಗೂ ಅನುಕೂಲ ಆಗುತ್ತೆ. ಯಾಕಂದ್ರೆ ಈಗ ನಾವು ನೆನ್ಪು ಮಾಡ್ಕೊಂಡ್ರೆ ನಮ್ಗೆ ಸಾಕಷ್ಟು ಜನ ಸಿಗ್ತಾರೆ. ಕುವೆಂಪು ಅವ್ರು ಸಿಗ್ತಾರೆ, ತೇಜಸ್ವಿ ಅವ್ರು ಸಿಗ್ತಾರೆ, ನಮ್ಗೆ ಶಿವರಾಮ್ ಕಾರಂತ್ ಅವ್ರು ಸಿಗ್ತಾರೆ, ಗಿರೀಶ್ ಕಾರ್ನಾಡ್ ಅವ್ರು ಸಿಗ್ತಾರೆ, ಸಿದ್ಲಿಂಗಯ್ಯ ಸಿಗ್ತಾರೆ. ನಾವು ಇನ್ನೊಂದು 50-100 ವರ್ಷ ದಾಟಿದ್ ಬಿಟ್ರೆ ಈ ಜನರೇಷನ್ ಅಲ್ಲಿ ಬರದಂತವ್ರು ಯಾರ್ಯಾರು ಸಿಗ್ತಾರೆ ಅಂತ ಯೋಚನೆ ಮಾಡಿದ್ರೆ, ಇಲ್ಲ, ಈ ಜನರೇಷನ್ ಅಲ್ಲೂ ಕೂಡ ಒಳ್ಳೊಳ್ಳೆ ಕಥೆಗಾರರು ಇದೆ. ನನ್ನ ಸ್ನೇಹಿತರೊಬ್ರು ಸರ್ವೆ ನಂಬರ್ ಅಂತ ಅನಿಲ್ ಕುನ್ನಾಪುರ ಅಂತ ಅವ್ರು ಬರ್ದಿದ್ರ. ಅವ್ರ ಕತೆ ಸಾಕಷ್ಟು ಪ್ರಶಸ್ತಿಗಳನ್ನ ಪಡ್ಕೊಂಡಿದೆ. ಚಿಕ್ಕ ಚಿಕ್ಕ ಕಥೆಗಳು, ಬಹಳ ಕಾಡುವಂತ ಕಥೆಗಳು. ಅಂತ ಯುವ ಲೇಖಕರು ತುಂಬಾ ಜನ ಇದ್ದಾರೆ. ಅವ್ರಿಗೆ ಸರಿಯಾದ ವೇದಿಕೆ ಸಿಗ್ತಾ ಇಲ್ಲ ಅನ್ನೋದೊಂದು ಕೊರತೆ. ಯಾಕೆಂದ್ರೆ ಬಂಡವಾಳ ಹಾಕಿ ಪಬ್ಲಿಕೇಶನ್, ಈಗ ಪ್ರಿಂಟಿಂಗ್ ತುಂಬಾ ಖರ್ಚು ಜಾಸ್ತಿ ಬರ್ತಾ ಇರೋದ್ರಿಂದ ಅವ್ರಿಗೆ ಒಂದಷ್ಟು ಮಾರ್ಗದರ್ಶನ ಬೇಕು. ಪುಸ್ತಕಗಳು ಬರೆದ್ಬಿಟ್ಟು ಪ್ರಿಂಟ್ ಹಾಕ್ಸ್ಬಿಟ್ಟು ಮನೇಲೆ ಇಟ್ಕೊಂಡ್ರೆ ಹೆಂಗೆ, ಆ ರೀತಿ ಭಯದಿಂದ ಒಂದಷ್ಟು ಲೇಖಕರು ಹಿಂದೆ ಉಳಿತಾ ಇದ್ದಾರೆ. ಅದಕ್ಕೆ ತುಂಬಾ ಟೆಕ್ನಾಲಜಿಗಳು ಬಂದಿದೆ. ಅದಕ್ಕೆ ನನಗೆ ಮೊನ್ನೆ ನಮ್ಮ ಖ್ಯಾತ ಬರಹಗಾರರೊಬ್ರು ಶ್ರೀಧರ್ ಬನವಾಸಿ ಅಂತಿದ್ದಾರೆ, ಒಳ್ಳೆ ಪ್ರಕಾಶಕರು ಕೂಡ, ಅವರು ಒಂದಷ್ಟು ಮಾರ್ಗದರ್ಶನ ಕೊಟ್ಟಿದ್ದಾರೆ. ಒಂದು ಪುಸ್ತಕನ ಯಾವ ರೀತಿ ಈ ವೇಳೆ ಈಗ
ಇರೋಂತಹ ಪ್ಲಾಟ್ಫಾರ್ಮ್ ಗಳನ್ನ ಈ ಉಪಯೋಗಿಸ್ಕೊಂಡು ಉಪಯೋಗಿಸ್ಕೋಬಹುದು, ಸೋಷಿಯಲ್ ಮೀಡಿಯಾದಲ್ಲಿ ಮಾರ್ಕೆಟಿಂಗ್ ಹೆಂಗ್ ಮಾಡ್ಬೋದು, ಹ್ಮ್. ಇದ್ರ ಬಗ್ಗೆ ಒಂದಷ್ಟು ಮಾರ್ಗದರ್ಶನ ಕೊಟ್ಟಿದ್ದಾರೆ. ಹ್ಮ್. ಅದು ತುಂಬಾ ನನ್ಗೆ ಅನುಕೂಲ ಆಗಿದೆ. ಮುಂದಿನ ದಿನಗಳಲ್ಲಿ ಅವ್ರು ಹೇಳ್ದ ರೀತಿನೇ ಹ್ಮ್. ನಾನು ಮಾಡೋಣ ಅಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀನಿ. ಹ್ಮ್. ಹ್ಮ್. ಆವಾಗ ನಾವು ಒಂದಷ್ಟು ಜನಗಳಿಗೆ ರೀಚ್ ಆಗ್ಬೋದು. ಹೌದು, ಯಾಕೆ ನಾನು ಈ ಮಾತು ಹೇಳ್ತೀನಿ, ಅವಾಗೆಲ್ಲ ನಾವು ಲೈಬ್ರರಿಗೆ ಹೋಗಿ ಪುಸ್ತಕನ ಹೌದು. ತಕೊಂಡು ಓದ್ಬೇಕಿತ್ತು. ಈಗ ಇ ಬುಕ್ ಅಂತ ಬಂದಿದೆ, ಇನ್ನೊಂದು ಯಾವ್ದೋ ಒಂದು ಆಪ್ ಗಳನ್ನ ಕೂಡ ನಾನು ನೋಡ್ತಾ ಇರ್ತೀನಿ. ಅಲ್ಲಿ ಕತೆಗಾರರು ಕತೆ ಬರಿತಾ ಇರ್ತಾರೆ, ಕಾದಂಬರಿ ಬರಿತಾ ಇರ್ತಾರೆ, ಅವ್ರ ಬರಹಗಳನ್ನ ಬರಿತಾ ಇರ್ತಾರೆ. ಅಂದ್ರೆ ನಮ್ಗೆ ಗೊತ್ತಿಲ್ಲದೆ ಒಂದ್ಸಲ ಓಪನ್ ಆದ್ರೆ ಓದಿಸ್ಕೊಂಡ್ ಹೋಗತ್ತೆ. ಅದು ನಿಮ್ಗೆ ಪ್ಲಸ್ ಅನಿಸ್ತಾ ಇದ್ಯಾ ಅಥವಾ ಮೈನಸ್ ಅನಿಸ್ತಾ ಇದ್ಯಾ? ಅಂದ್ರೆ ಕೆಲವೊಮ್ಮೆ ನಾವು ಏನಂತ ಹೇಳ್ತೀವಿ, ಈ ತರ ಬುಕ್ Digital. ಡಿಜಿಟಲ್ ಆಗ್ತಾ ಇದೀವಿ, ಪುಸ್ತಕಗಳು ಅಂದ್ರೆ ಏನಿದೆ ನಮ್ಗೆ ಆ ಪುಸ್ತಕವನ್ನ ಮುಟ್ಟಿದ್ರ ಜೊತೆ ಹೋಗ್ತಾ ಇದೀವ ಅನ್ಸ್ತಾ ಇತ್ತು, ಅದ್ರ ವಿನ್ಯಾಸ, ಇಲ್ಲ. ಮುಖಪುಟ ಎಲ್ಲ. ಈಗ ಡಿಜಿಟಲ್ ಬಂದ್ಮೇಲೆ ಹ್ಮ್. ನಾವು ಪುಸ್ತಕಗಳನ್ನ ಓದೋದು ಕಮ್ಮಿ ಆಗಿದೆ ಅಂತ ಹೇಳ್ಬೋದು. ಹ್ಮ್. ಬಟ್ ಎಲ್ಲಾ ಟೈಮಲ್ಲೂ ಅದು ಡಿಜಿಟಲ್ ವರ್ಕ್ ಆಗಲ್ಲ. ಹ್ಮ್. ಒಬ್ಬೊಬ್ಬರಿಗೆ ಕಣ್ಣಿನ ಸಮಸ್ಯೆ ಇರುತ್ತೆ, ಹೌದು. ರೇಸ್ ಕಣ್ಣಿಗೆ ಎಫೆಕ್ಟ್ ಆಗ್ತಾ ಇರುತ್ತೆ. ಹ್ಮ್. ಪುಸ್ತಕಗಳಲ್ಲಿ ಓದೋಂತ ಖುಷಿ ಡಿಜಿಟಲ್ ಅಲ್ಲಿ ಹ್ಮ್. ಸಿಗ್ತಾ ಇಲ್ಲ. ಹೌದು. ಸೊ ಹಾಗಾಗಿ ಪುಸ್ತಕಗಳೇ ಬೆಸ್ಟ್. ಹ್ಮ್. ಡಿಜಿಟಲ್ ಇರ್ಲಿ, ಟೆಕ್ನಾಲಜಿ ನಾವು ಮುಂದೆ ಹೌದು, ಇದ್ದೀವಿ, ಅದಿರ್ಬೇಕು. ಹ್ಮ್. ಡಿಜಿಟಲ್ ಇರ್ಲಿ, ಜಾಸ್ತಿ ನಾವು ಪುಸ್ತಕಗಳಿಗೆ ಒತ್ತು ಕೊಡೋಣ. ಈ ಗ್ರಂಥಾಲಯಗಳಲ್ಲಿ ಬರಹಗಾರರ ಪುಸ್ತಕಗಳನ್ನ ಯುವ ಬರಹಗಾರರಾದ್ರೂ ಸಾಕಷ್ಟು ಬರ್ತಾ ಇದಾರೆ ಅಂತ ಹೇಳಿದಲ್ಲ, ಆ ಪುಸ್ತಕಗಳನ್ನ ಇಡಬೇಕು, ಇನ್ನು ಅವ್ರಿಗೆ ಪ್ರೋತ್ಸಾಹ ಕೊಡ್ಬೇಕು ಅಂತ ಇಲ್ಲ ಅನ್ಸ್ತಾ ಇದೆ ಮೇಡಮ್, ನಿಮ್ಗೆ? ನಮ್ಮ ಸರ್ಕಾರಗಳು ಸ್ವಲ್ಪ ಕಾಳಜಿ ಬೇಗ ಮಾಡ್ಬೇಕು. ಯಾಕೆಂದ್ರೆ ಹ್ಮ್. ಈ ವರ್ಷ ಬಿಡುಗಡೆ ಆದಂತ ಪುಸ್ತಕಗಳನ್ನ ನಾವು ರಿಜಿಸ್ಟರ್ ಮಾಡ್ತೀವಿ, ಹ್ಮ್. ಅದನ್ನ ಲೈಬ್ರರಿಗೆ ನಾವು ಕೊಡ್ಬೇಕಲ್ವಾ. ಹ್ಮ್. ಅವರು ಹ್ಮ್. 300 ಕಾಪಿ ತಗೊಳ್ತಾರೆ ಲೈಬ್ರರಿ ಅವರು. ಹ್ಮ್. ಅದನ್ನ ಈ ವರ್ಷನೇ ಕಾಲ್ ಮಾಡಿದ್ರೆ ಹ್ಮ್. ಒಳ್ಳೆ ಅನುಕೂಲ. ಹ್ಮ್. ಈ ವರ್ಷ ಪ್ರಕಟ ಆದ್ರೆ ಇನ್ನು 2 ವರ್ಷ ಆದ್ಮೇಲೆ ಕಾಲ್ ಮಾಡ್ತಾರೆ. ಹ್ಮ್. ಅವಾಗ ಇವ್ ಬರಹಗಾರರಿಗೆ ಒಂದು ಉತ್ತೇಜನ ಸಿಗಲ್ಲ. ಹ್ಮ್. ಸೊ ಆದ್ರೆ ಆ ನಿಟ್ಟಿನಲ್ಲಿ ಸರ್ಕಾರ ಕೂಡ ಆಯಾ ವರ್ಷದ ಹ್ಮ್. ಇದನ್ನ ಕಾಲ್ ಮಾಡಿ ಅವ್ರಿಗೆ ಸೌಕರ್ಯ ಮಾಡಿದ್ರೆ ಹ್ಮ್. ಬರವಣಿಗೆಯವ್ರಿಗೂ ಸ್ವಲ್ಪ ಹ್ಮ್. ಖುಷಿ ಸಿಗುತ್ತೆ. ಹ್ಮ್. ಖರ್ಚು ಆಗಿರೋದು ಅಲ್ಲೇ ಬಂದಾಗುತ್ತೆ. ಈ ಸಿನಿಮಾಗಳು ಕೂಡ ಅಷ್ಟೇ, ನೀವು ಸಿನಿಮಾ ರಂಗದಲ್ಲಿ ಇರೋದ್ರಿಂದ ಆಗೆಲ್ಲ ತುಂಬಾ ಕಾದಂಬರಿಗಳನ್ನ ಸಿನಿಮಾಗ್ ಮಾಡ್ತಾ ಇದ್ರಂತೆ. ಬೆಂಕಿಯ ಬಲೆ ಆಗಿರ್ಬೋದು, ಮಯೂರ ಆಗಿರ್ಬೋದು, ಅಂದ್ರೆ ಸಾಕಷ್ಟು ಕಾದಂಬರಿಗಳನ್ನ ಓದಿ ಮಾಡ್ತಿದ್ರಂತೆ. ಈಗ ಕಾದಂಬರಿಗಳನ್ನ ಓದಿ ಮಾಡೋದು ತುಂಬಾ ಕಡಿಮೆ ಅನಿಸ್ತಾ ಇದೆ ನನಗೆ. ಅಂದ್ರೆ ಪುಸ್ತಕ ಬರಹಗಾರರಾಗಿ ನೀವು ಒಂದು ಪುಸ್ತಕವನ್ನ ಬರೆಯುವಾಗ ಒಂದು ಸಿನಿಮಾದ ದೃಷ್ಟಿಯಲ್ಲೂ ಕೂಡ ಪುಸ್ತಕವನ್ನ ಬರೆಯೋದಿದ್ಯಾ? ಹೌದೌದು. ನಾವು ಕತೆಗಳನ್ನ ಹ್ಮ್. ಬರೆದು ಬಿಡ್ತೀವಿ, ಹ್ಮ್. ಅದನ್ನ ನಾವು ಸಿನಿಮಾಗಳನ್ನ ಮಾಡ್ಬೋದು. ಅದಕ್ಕೆ ಸೂಕ್ತವಾಗಿ ಬಂಡವಾಳ ಹಾಕೋರು ಸಿಗ್ಬೇಕು. ಹ್ಮ್. ಕಾದಂಬರಿ ಅಂತಂದ್ರೆ ಸ್ವಲ್ಪ ಹಿಂದೇಟ್ ಹಾಕ್ತಾರೆ, ಹ್ಮ್. ಕಮರ್ಷಿಯಲ್ ಥಿಂಕ್ ಮಾಡೋ ಜಾಸ್ತಿ ಇರೋದ್ರಿಂದ ಹ್ಮ್. ಕಾದಂಬರಿಗಳು ತುಂಬಾ ಇದಾವೆ. ಅದನ್ನ ನಾವು ಸಿನಿಮಾಗಳು ಮಾಡಿದ್ರೆ ಹ್ಮ್. ಜನಗಳಿಗೆ ರೀಚ್ ಆಗ್ತೀವಿ. ಹ್ಮ್. ಅದನ್ನ ನಾವೆಲ್ಲ ರೂಢಿಸ್ಕೋಬೇಕಷ್ಟೆ. ಹೌದು, ಯಾಕೆಂದ್ರೆ ನೀವ್ ಹೇಳಿದ್ರಿ ತಮಿಳ್ ಆಗಿರ್ಬೋದು, ಮಲಯಾಳಂ ಆಗಿರ್ಬೋದು, ಅಥವಾ ನಾವು ತೆಲುಗುವನ್ನು ತಗೊಂಡ್ರು ಎಂಡಮೂರಿ ಅವ್ರದ್ದು ಸಾಕಷ್ಟು ಕಾದಂಬರಿಗಳು ಹೌದು, ಸಿನಿಮಾ ಹೌದು, ಆಗ್ತಾ ಹೌದು. ಇದೆ. ನಮ್ಮಲ್ಲಿ ತ್ರಿವೇಣಿ. ಪುಟ್ಟಣ್ಣ ಅವ್ರು, ತ್ರಿವೇಣಿ ಅವ್ರ ಆದ್ಮೇಲೆ ಕಾದಂಬರಿಯನ್ನ ಓದಿ ಸಿನಿಮಾ ಮಾಡ್ತಾ ಇರೋದು ತುಂಬಾನೇ ಕಡಿಮೆ ಅಂತ ಅನ್ಸೋಕೆ ಶುರುವಾಗಿದೆ. ಹೌದು, ಆ, ಹೌದು. ಅದು ಬರಹಗಾರರಿಗೆ ಒಂದು ಉತ್ತೇಜನ ಆಗ್ಬೋದು ಸಿನಿಮಾಗಳನ್ನ ಮಾಡಿದ್ರೆ ಅಂತ. ಹ್ಮ್. ಇದು ಒಬ್ಬೊಬ್ರು ಈಗ್ಲೂ ಕೂಡ ಹ್ಮ್. ಕಾದಂಬರಿನೇ ಓದ್ತಾ ಇದಾರೆ ಸಿನಿಮಾಗಳು ಮಾಡೋದಕ್ಕೆ. ಅದೇ ಅವ್ರಿಗೆ ಸರಿಯಾದ ಹ್ಮ್. ವೇದಿಕೆಗಳು, ವೇದಿಕೆ. ಕತೆ ಇವ್ರಿಗೆ ಸಿಗ್ತಾ ಇಲ್ಲ. ಹ್ಮ್. ನೋಡೋಣ. ಮತ್ತೆ ಸರ್, ಇವಾಗ ನೀವು ಟೈಟಲ್ ಕಾರ್ಡ್ ಎಷ್ಟು ಬರ್ದಿ ಹೇಳಿದ್ರಿ ಅಲ್ವಾ, ಕಹಿ ಅನುಭವ ನಾನು ಕೇಳಿದ್ದೆ, ಅದು ಕರೆಕ್ಟ್ ಆಗಿತ್ತು, ಮತ್ತೆ ಕೇಳ್ತೀನಿ. ನಿಮಗೆ ಆದ ಕಹಿ ಅನುಭವಗಳು ಅಂದ್ರೆ ಟೈಟಲ್ ಕಾರ್ಡ್ ಆಗಿರ್ಬೋದು, ಬೇರೆ ಬೇರೆ ರಂಗದಲ್ಲಿ ನೀವು ತೋರಿಸ್ಕೊಂಡಾಗ ಒಂದಷ್ಟು ಕಹಿ ಅನುಭವಗಳು ಆಗಿದ್ಯಾ? ಕಹಿ ಅನುಭವಗಳಾಗಿದೆ. ಅದನ್ನ ನಾನು ಕಹಿ ಅನುಭವಗಳನ್ನ ನಾನು ಪಾಠವಾಗಿ ತಗೊಳ್ತೀನಿ, ಹ್ಮ್. ಮುಂದೆ ಈ ರೀತಿ ಆಗಬಾರ್ದು ಅಂತ. ಹ್ಮ್. ಈಗ ನಾವು ಟೈಟಲ್ ಬರ್ದಾಗ ಒಬ್ಬೊಬ್ರು ಹ್ಮ್. ನಮ್ಗೆ ಸರಿಯಾದ ಒಂದು ಗೌರವ ಕೊಡದೇ ಇದ್ದಾಗ ಹ್ಮ್. ಅದು ನನ್ನ ಕಹಿ ಅನುಭವನೇ. ಹ್ಮ್. ಅದನ್ನ ನಾನು ಪಾಠವಾಗಿ ತಗೊಂಡು ಮುಂದೆ ಹೋಗ್ತಾ ಇರ್ತೀನಿ. ಹ್ಮ್. ಅದ್ರ ಬಗ್ಗೆ ಜಾಸ್ತಿ ಥಿಂಕ್ ಮಾಡ್ತಾ ಇದ್ರೆ ನಾವು ಅಲ್ಲೇ ಥಿಂಕ್ ಮಾಡ್ತಾ ಇರ್ಬೇಕಾದ್ರೆ ಹ್ಮ್. ಮುಂದೆ ಹೋಗ್ತಾ ಇರ್ತೀವಿ. ಹ್ಮ್. ಈಗ ನಿಮಗೆ ಒಟ್ಟಾರೆ ನಿಮ್ಮ ಜೀವನ, ವೃತ್ತಿ, ಪ್ರವೃತ್ತಿ ಇದೆಲ್ಲವನ್ನು ನೋಡಿದಾಗ ನಿಮ್ಗೆ ಇವತ್ತಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನಿಸ್ತಾ ಇದೆಯಾ? ಖುಷಿ ಇದೆಯಾ? ಹೌದು ಮೇಡಮ್, ಖುಷಿ ಇದೆ. ಹ್ಮ್. ಬಟ್ ಇನ್ನು ನಾವು ಕೆಲಸ ಮಾಡ್ಬೇಕು, ಇನ್ನು ಬೆಳಿಬೇಕು, ಹ್ಮ್. ಇನ್ನು ಹ್ಮ್. ಒಂದಷ್ಟು ಕೆಲಸಗಳು ಹ್ಮ್. ಮಾಡ್ಬೇಕು ಅನ್ನೋ ಒಂದು ಛಲ, ಹಠ ಎಲ್ಲ ಇದೆ. ಹ್ಮ್. ಅದರ ಪ್ರಯತ್ನ ನಡೀತಾ ಇದೆ. ಹ್ಮ್. ನಿಮ್ಮ ಮುಂದಿನ ಕನಸು? ಮುಂದಿನ ಕನಸು ಸಿನಿಮಾ
ಹ್ಮ್ ನಿರ್ದೇಶನ ಮಾಡಬೇಕು, ಹ್ಮ್ ಜೊತೆಗೆ ನನ್ನ ಪಬ್ಲಿಕೇಶನ್ ಬೆಳೆಸಬೇಕು, ಹ್ಮ್ ಜೊತೆಗೆ ನನ್ನ ಬರವಣಿಗೆ ಪುಸ್ತಕಗಳು ಹೊರತರಬೇಕು. ಹ್ಮ್ ಇದರ ನಿರಂತರ ಪ್ರಯತ್ನದಲ್ಲಿ ಇದ್ದೀನಿ. ನೀವು ಬರಹಗಾರರಾಗಿರೋದ್ರಿಂದ ಮತ್ತು ಸಿನಿಮಾ ಕ್ಷೇತ್ರದಲ್ಲೂ ಇರೋದ್ರಿಂದ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ, ಪಿಕ್ ಮಾಡ್ಬೋದು ನೀವು. ನಿಮ್ಗೆ ಈಗ ಒಂದು ಕತೆ ಕೊಟ್ಟು ಯಾರಿಗಾದ್ರೂ ಒಬ್ರಿಗೆ ಸಿನಿಮಾ ಮಾಡು ಅಂತ ಅಂದ್ರೆ ನಿಮ್ಮ ದೃಷ್ಟಿಯಲ್ಲಿ ಬರೋ 3 ನಾಯಕರು ಯಾರು ಅಂತ ಕೇಳ್ಬೋದಾ? ನೆನಪಿರಲಿ ಪ್ರೇಮ್, ಹ್ಮ್ ಹ್ಮ್ ದುನಿಯಾ ವಿಜಯ್, ಹ್ಮ್ ಯಾರು ಹೊಸ ಹ್ಮ್ ಪ್ರತಿಭೆಗಳು ಹ್ಮ್ ಆಯ್ಕೆ ಮಾಡ್ಕೊಳ್ತೀನಿ. ಪ್ರೇಮ್ ಅವ್ರು ಯಾಕೆ? ಪ್ರೇಮ್ ಅವರು ನನಗೆ ಡೀಸೆಂಟ್ ಹಾ ಕ್ಯಾರೆಕ್ಟರ್ ಹ್ಮ್ ಇರುತ್ತೆ ಅವ್ರು ಮಾಡಿದ್ರೆ. ಹ್ಮ್ ಈಗ ನನ್ಗೆ ಅವ್ರದ್ದು ಕಾಡದ ಸಿನಿಮಾ ಅಂತಂದ್ರೆ ಪ್ರೇಮಂ ಪೂಜ್ಯಂ ಅಂತ, ಹ್ಮ್ ಒಳ್ಳೆ ಸಿನಿಮಾ. ಹ್ಮ್ ನಮ್ಮ ಜನಗಳಿಗೆ ಅದು ಇಷ್ಟ ಆಯ್ತೋ ಇಲ್ಲೋ ಗೊತ್ತಿಲ್ಲ, ಹ್ಮ್ ಅಂತ ಸಿನಿಮಾಗಳು ಚೆನ್ನಾಗಿ ಸೂಟ್ ಆಗುತ್ತೆ ಪ್ರೇಮ್ ಅವ್ರಿಗೆ ಅಂತ ನನ್ನ. ನಿಮ್ಗೆ ಇವಾಗ ಗ್ರಂಥಾಲಯಕ್ಕೆ ಬಿಟ್ಬಿಟ್ಟು ಯಾರ್ದಾದ್ರೂ 3 ಜನರ ಬುಕ್ ಅನ್ನ ತೆಗೆದುಕೊಂಡು ಬನ್ನಿ ಅಂದ್ರೆ ನಿಮ್ ಕೈಯಿಂದ ತೆಗೆದುಕೊಂಡು ಬರೋಂತ 3 ಲೇಖಕರ ಪುಸ್ತಕಗಳು? 3 ಲೇಖಕರು ಅಂತಲ್ಲ, ನನಗೆ 3 ವ್ಯಕ್ತಿಗಳ ಪುಸ್ತಕನ ನಾನು ಹಾ. ಚೂಸ್ ಮಾಡ್ತೀನಿ. ಹಾ ಮೊದಲನೇಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ತಗೊಳ್ತೀನಿ, ಹ್ಮ್ ಕುವೆಂಪು ಅವ್ರದ್ದು ತಗೊಳ್ತೀನಿ, ಹ್ಮ್ ರವಿ ಬೆಳಗೆರೆ ಅವ್ರದ್ದು ತಗೊಳ್ತೀನಿ. 3 ಜನನ ವಿಭಿನ್ನವಾದ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರಾ ನೀವು. ರವಿ ಬೆಳಗೆರೆ ಅಂದ್ರೆ ದಿಟ್ಟ ನಿರಂತರ, ಕುವೆಂಪು ಅವ್ರು ಅಂದ್ರೆ ಒಂಥರ ಸೌಮ್ಯದಲ್ಲೇ ಎಲ್ಲವನ್ನು ತಿದ್ದಿ ಹೇಳೋ ಪ್ರಯತ್ನ ಮಾಡ್ತಿರ್ತಾರೆ, ಅಂದ್ರೆ ಎಲ್ರೂ ಇರ್ಬೇಕು ಅಂತ. ಮತ್ ಇವಾಗ ನಿಮಗೆ ಯಾವ್ದ್ರಲ್ಲಿ ಸಾಹಿತ್ಯ ಬರೆಯಕ್ಕೆ ಈಸಿ ಆಗತ್ತೆ? ಅಂದ್ರೆ ಒಂದು ಮೆಲೋಡಿ ಟ್ರ್ಯಾಕ್ ಇರ್ಬೋದು, ಒಂದು ಬೇರೆ ಬೇರೆ ಟ್ರ್ಯಾಕ್ ಗಳಿರುತ್ತೆ, ನಿಮ್ಗೆ ಸಾಹಿತ್ಯ ಬರೆಯುವಾಗ ನಿಮ್ಗೆ ಇಷ್ಟವಾಗುವಂತದ್ದು? ನನಗೆ ಮೆಲೋಡಿನೇ ತುಂಬಾ ಇಷ್ಟ. ಮೆಲೋಡಿ ಇಷ್ಟ. ಮೆಲೋಡಿ ಇತ್ತೀಚೆಗೆ ಒಂದು ಆಲ್ಬಮ್ ಸಾಂಗ್ ಮಾಡಿದೀವಿ, ಹ್ಮ್ ಲವ್ ಟ್ರ್ಯಾಕ್, ಹ್ಮ್ ತುಂಬಾ ಚೆನ್ನಾಗಿ ಬಂದಿದೆ. ಅದನ್ನ ಪಿಕ್ಚರೈಸೇಷನ್ ಮಾಡಬೇಕು ಅಂತ ಸ್ನೇಹಿತರು ರವೀಂದ್ರ ಅಂತ ಒಬ್ರು ಎಡಿಟರ್ ಇದ್ದಾರೆ, ಹ್ಮ್ ಅವರು ತಗೊಂಡಿದ್ದಾರೆ. ನಿಮ್ಗೆ ಕಾಡು ಅಂತ ಹಾಡು ಯಾವಾಗ್ಲೂ ಗುನ್ಗೋದ್ ನೀವು? ಮೆಲೋಡಿ ಅಂದ್ರಲ್ಲ ಅದಕ್ಕೆ. ಹಂಸಲೇಖ ರವಿಚಂದ್ರನ್ ಸಾಂಗ್ ಅಂದ್ರೆ ತುಂಬಾ ಆ ಜನರೇಷನ್ ಅಲ್ಲಿ ಇರೋ ಎಲ್ಲರೂ ಇಂದ ಹಿಡಿದು ನಮ್ಗಳವರೆಗೂ ಎಲ್ರಿಗೂ ಸಾಂಗ್ಸ್ ಇಷ್ಟ ಆಗುತ್ತೆ. ಅವ್ರಿಬ್ರದ್ದು ಕಾಂಬಿನೇಷನ್ ಹಂಸಲೇಖ ರವಿಚಂದ್ರನ್ ಹಾಡುಗಳು. ನಂತರ ತುಂಬಾ ಮನಸ್ಸು ಬೇಜಾರಾದಾಗ ನಾನು ಯೇಸುದಾಸ್ ಅವರದ ಸಾಂಗ್ಗಳು ಯಾವುದೇ ಲ್ಯಾಂಗ್ವೇಜ್ ಆದ್ರೂ ನಾನು ಕೇಳ್ತೀನಿ. ಮತ್ತೆ ಇವತ್ತಿಗೆ ನಿಮ್ಗೆ ಯಾವ ರೀತಿಯ ಸಿನಿಮಾಗಳು ಬರಬೇಕು ಕನ್ನಡದಲ್ಲಿ ಅಂತ ಅನಿಸ್ತಾ ಇದೆ? ಕನ್ನಡದಲ್ಲಿ ನಮ್ಮ ಸುತ್ತಮುತ್ತಲ ನಡೆಯುವಂತ ಘಟನೆಗಳನ್ನ ಸಿನಿಮಾಗಳು ಮಾಡಿ ಅದರಿಂದ ಒಂದು ಸಮಾಜಕ್ಕೊಂದು ಸಂದೇಶ ಕೊಡುವಂತ ಸಿನಿಮಾಗಳು ಬರಬೇಕು ಅನ್ನೋದು ಆಶಯ. ಜೊತೆಗೆ ಕಾದಂಬರಿಗಳು, ತುಂಬಾ ಕಾದಂಬರಿಗಳು ಇದಾವೆ ನಮ್ಮ ಕನ್ನಡದಲ್ಲಿ, ಅದರಲ್ಲಿ ಒಳ್ಳೊಳ್ಳೆ ಚಿತ್ರಗಳು ಬರಲಿ ಅನ್ನೋದು ಒಂದು ಆಶಯ. ನಾನು ಇವಾಗ ನೀವ್ ಹೇಳಿದಕ್ಕೆ ಕೇಳ್ತಾ ಇದ್ದೀನಿ, ಕಮರ್ಷಿಯಲ್ ಆಗ್ಬಿಟ್ಟಿರುವಂತ ಈ ಟೈಮ್ ನಲ್ಲಿ ಅದು ಪ್ಯಾನ್ ಇಂಡಿಯಾ ತುಂಬಾ ಹೈ ಬಜೆಟ್ ಮೂವೀಸ್, ಈಗ ನೀವು ಹೇಳಿದಂತ ಸಬ್ಜೆಕ್ಟ್ಗಳನ್ನ ಜನಕ್ಕೆ ರೀಚ್ ಮಾಡಿಸುವಲ್ಲಿ ಎಷ್ಟು ಗಟ್ಟಿತನ ಇರ್ಬೇಕು ಅನ್ಸುತ್ತೆ ಕಥೆಯಲ್ಲಿ? ಕಮರ್ಷಿಯಲ್ ಆಗು ಒಂದ್ ಸ್ವಲ್ಪ ಟಚ್ ಇರ್ಬೇಕು, ಮತ್ತೆ ಕಾದಂಬರಿನೂ ಇರ್ಬೇಕು, ಎಲ್ಲ ಮಿಶ್ರಣ ಆದ್ರೆ ಜನಗಳಿಗೆ ಇಷ್ಟ ಆಗ್ಬೋದು. ಸರಿ, ಈಗ ನೀವು ಹೇಳಿದ್ರಿ ಒಂದು ಸಂದೇಶ ಇರುವಂತ ಸಬ್ಜೆಕ್ಟ್ ಬರ್ಬೇಕು, ಕಾದಂಬರಿ ಆಧಾರಿತವಾದ ಸಬ್ಜೆಕ್ಟ್ ಬರ್ಬೇಕು ಅಂತ. ಈಗ ನೋಡಿದ್ರೆ ಎಲ್ಲ ಪ್ಯಾನ್ ಇಂಡಿಯಾ ಮೂವೀಸ್ ಅನ್ನ ನೋಡ್ತಾ ಇದ್ದಾರೆ, ನಾವು ಕೂಡ ನೋಡ್ತಾ ಇರ್ತೀವಿ. ಆಗಿರುವಾಗ ನೀವು ಹೇಳಿದಂತ ಸಬ್ಜೆಕ್ಟ್ಗಳನ್ನ ಜನಕ್ಕೆ ರೀಚ್ ಮಾಡಿಸೋದು ಎಷ್ಟು ಕಷ್ಟ ಇದೆ, ಕತೆಗಾರರಿಗಾಗ್ಲಿ ನಿರ್ದೇಶಕರಿಗಾಗ್ಲಿ? ಇವಾಗ ಕಥೆಯನ್ನ ಜನಗಳಿಗೆ ರೀಚ್ ಮಾಡೋದು ಒಂದು ಸವಾಲು. ನಾವು ಕಾದಂಬರಿಗಳನ್ನ ಚೂಸ್ ಮಾಡಿ ಅದರಲ್ಲಿ ಕಮರ್ಷಿಯಲ್ ಟಚ್ ಕೊಟ್ಟು ಸಾಕಷ್ಟು ಸಾಮಾಜಿಕ ಪಿಡುಗುಗಳು ಅಂತ ಏನಿದಾವೆ ಅದನ್ನ ಕತೆ ಸಿನಿಮಾ ಮೂಲಕ ಹೇಳ್ತಾ ನಾವು ಎರಡು ರೀತಿಯ ಜನಗಳನ್ನ ಆಕರ್ಷಣೆ ಮಾಡುವಂತ ಕೆಲಸ ಮಾಡಬೇಕು. ಸಾಮಾಜಿಕ ಪಿಡುಗುಗಳು, ಜಾತಿ ವ್ಯವಸ್ಥೆ, ಮರ್ಯಾದೆ ಹತ್ಯೆ, ಆಮೇಲೆ ಚೈಲ್ಡ್ ಅಬಾಲ್ಯೂಷನ್, ಇಂಥದ್ದು, ಈ ರೀತಿ ಕತೆಗಳನ್ನ ನಾವು ಕಮರ್ಷಿಯಲ್ ಟಚ್ ಕೊಟ್ಟು ಕತೆ ಮಾಡಿ ಒಂದು ಮೆಸೇಜ್ ಕೊಟ್ಟು ಜನಗಳನ್ನ ಆಕರ್ಷಣೆ ಮಾಡಿದ್ರೆ ರೀಚ್ ಆಗ್ತೀವಿ. ಇವಾಗ ಲಾಸ್ಟ್ ಇಯರ್ ಕಾಟೇರ ಬಂತಲ್ಲ, ಅದರಲ್ಲೂ ಕೂಡ ಈ ಒಂದು ಸಬ್ಜೆಕ್ಟ್ ನ ಸಣ್ಣ ಸಣ್ಣ ಬಿಟ್ಗಳನ್ನ ಹಾಕೊಂಡು ಕಮರ್ಷಿಯಲ್ ಆಗಿ ಟಾಪ್ ಸ್ಟಾರ್ ನಟನನ್ನ ಹಾಕೊಂಡು ಕತೆ ಮಾಡಿದ್ದಾರೆ, ಅದರಿಂದ ಜನಗಳಿಗೆ ರೀಚ್ ಆಯ್ತು. ಅದೇ ರೀತಿ ನಾವು
ಈ ಕಮರ್ಷಿಯಲ್ ಟಚ್ ಕೊಟ್ಕೊಂಡು ಸಣ್ಣ ಸಣ್ಣ ಕಥೆಗಳನ್ನ, ಈ ಸಾಮಾಜಿಕ ಪಿಡುಗುಗಳು, ಅದರಿಂದ ಮೆಸೇಜ್ ಅನ್ನ ಕೊಡುವಂತ ಕೆಲಸ ಮಾಡಿದ್ರೆ ಜನಗಳನ್ನ ಆಕರ್ಷಣೆ ಮಾಡಬಹುದು. ಈಗ ನಿಮ್ಗೆ 3 ತರದ ಸಾಂಗ್ಗಳನ್ನ ಕೊಟ್ಬಿಟ್ಟು, ಅಂದ್ರೆ ನಮ್ಮ ನಾಗೇಂದ್ರ ಪ್ರಸಾದ್ ಅವರಾಗಿರ್ಬೋದು, ಕವಿರಾಜ್ ಆಗಿರ್ಬೋದು, ನಮ್ಮ ಹಂಸಲೇಖ ಸರ್ ಆದ್ರೂ ಆಗಿರ್ಬೋದು, ಸಾಂಗ್ಗಳನ್ನ ನೀವು ಯಾವ್ದಾದ್ರು ಒಂದು ಪ್ಲೇ ಮಾಡಿ ಅಂದ್ರೆ ನಿಮ್ಗೆ ಫಸ್ಟ್ ಪ್ಲೇ ಆಗುವಂತ ಸಾಂಗ್ ಯಾವ್ದು? 3 ಜನರಲ್ಲಿ 3 ಬೇರೆ ಬೇರೆ ರೀತಿಯಲ್ಲಿ ಬರೀತಾರೆ. ಹೌದು, ಅದಕ್ಕೆ ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ, ಸಾಹಿತ್ಯ ಆಗಿರೋದ್ರಿಂದ ಯಾವ್ದು ನಿಮ್ಮ ಆಯ್ಕೆ? ನಾನು ಕವಿರಾಜ್ ಅವ್ರ ಸಾಂಗ್ ತಗೊಳ್ತೀನಿ, ಸಂಜು ಮತ್ತು ಗೀತಾ. ಬಹಳ ಹೆಸರು ಮಾಡಿದಂತ ಗೀತೆ ಅದು. ಬಹಳ ಹೆಸರು ಮಾಡಿದ್ದು, ಮತ್ತೆ ಜೊತೆಗೆ ಒಳ್ಳೆ ಸಾಹಿತ್ಯ ಇದೆ ಅದರಲ್ಲಿ. ನಮ್ಮ ಇತ್ತೀಚಿನ ಚಿತ್ರಗಳಲ್ಲಿ ಹಂಸಲೇಖ ಅವರೆಲ್ಲ ಲೆಜೆಂಡ್ಸ್. ಅದು ಅವ್ರು ಬರ್ದದ್ದೆಲ್ಲ, ಅವ್ರ ಲೇಖನಿಯಿಂದ ಬಂದಿರೋದೆಲ್ಲ ಟಾಪೇ. ನಮ್ಮ ಜನರೇಷನ್ ಅಲ್ಲಿ ಅಂದ್ರೆ ನನಗೆ ಕವಿರಾಜ್ ಅವ್ರದ್ದು ಸಂಜು ಮತ್ತು ಗೀತಾ ಬಹಳ ಅವ್ರದ್ದು ಇಷ್ಟ ಆಗುತ್ತೆ. ಈ ಕತೆಗಳನ್ನ ನೀವ್ ಹೇಳಿದ್ರಲ್ಲ, ಈಗ 3 ಜಾನರ್ ಕತೆಗಳು ರಿಲೀಸ್ ಆಗಿರುತ್ತೆ ಅನ್ಕೊಳ್ಳಿ, ನೀವೊಂದು ವಿಮರ್ಶೆ ಬರೀತಾ ಇರ್ತೀರಾ. ನಿಮ್ಗೆ ಫೇವ್ರೆಟ್ ಹೀರೋ ಆಗಿರೋಂತ ದರ್ಶನ್ ಅವ್ರದ್ದು ಒಂದು ಕತೆಯಲ್ಲಿ ಗಟ್ಟಿತನ ಇದೆ, ನೀವ್ ಹೇಳಿದ್ರ ಸಂದೇಶ, ಆ ಸಿನಿಮಾ ರಿಲೀಸ್ ಆಗಿದೆ. ಇನ್ನೊಂದು ಯಾವುದೋ ಒಂದು ಬೇರೆ ಭಾಷೆಯ ಸಿನಿಮಾ, ಆದ್ರೆ ತುಂಬಾ ಪ್ರಸಿದ್ಧ ನಾಯಕ, ನಟ, ನಿರ್ದೇಶಕರು ರಿಲೀಸ್ ಮೂವಿ ಆಗಿರುತ್ತೆ. ನಿಮ್ಮ ಆಯ್ಕೆ ಯಾವ್ದಾಗಿರುತ್ತೆ? ಅಂದ್ರೆ ನಟನ, ಕಥೆಯ, ಅಥವಾ ಏನಂತ ತುಂಬಾ ಪ್ರಸಿದ್ಧಿ ಅಥವಾ ಎಲ್ಲಾ ಕಡೆಯಿಂದ ಬರ್ತಾ ಇರುತ್ತಲ್ಲ ರಿವ್ಯೂ, ತುಂಬಾ ಚೆನ್ನಾಗಿದೆ ಅದ್ರ ಕಡೆ ಹೋಗ್ತೀರಾ? ನಾನು ಒಬ್ಬ ಸಿನಿಮಾ ಪ್ರೇಮಿಯಾಗಿ ಎಲ್ಲಾ ಭಾಷೆ ಸಿನಿಮಾಗಳನ್ನ ನೋಡ್ತೀನಿ. ಈ ರೀತಿ ಕತೆಗಳು ಬಂದಾಗ ನಾನು ಎರಡನ್ನೂ ಬರೀತೀನಿ. ಅಲ್ಲ, ನೀವು ನೋಡೋದು, ಆಯ್ಕೆ ಮಾಡ್ಕೊಳ್ಳೋದು. ಈಗ ಏನಾಗಿದೆ, ವೀಕ್ಷಕರಿಗೆ ಆಯ್ಕೆಗಳು ಸಿಗ್ತಾ ಇದೆ, ಅಂದ್ರೆ ಕತೆಗಳು ಗೆಲ್ತಾ ಇಲ್ಲ ಅಂತಾರೆ. ಕೆಲವೊಂದ್ ಸ್ವಲ್ಪ ಸಿನಿಮಾ ನಟರ ಅಭಿಮಾನಿಗಳು ಗೆಲ್ಲಿಸ್ಬಿಡ್ತಾರೆ ಒಂದ್ 25 ದಿನ. ಕೆಲವೊಂದ್ ಬೇರೆ ಭಾಷೆ ಸಿನಿಮಾಗಳ ಬಗ್ಗೆ ಹೇಳಿ ಪಾಸಿಟಿವ್ ರೆಸ್ಪಾನ್ಸ್, ರಿವ್ಯೂಸ್ ಎಲ್ಲ ನೋಡಿ ನಮ್ಮ 2 ಕತೆಗಳು, ಒಂದು ಸ್ಟಾರ್ ಆಗಿರ್ಬೋದು, ಒಂದು ಕತೆ ಓರಿಯೆಂಟ್, ಅದನ್ನು ಬಿಟ್ಬಿಟ್ಟು ಬೇರೆ ಭಾಷೆ ಸಿನಿಮಾಗಳನ್ನ ನೋಡ್ಬಿಟ್ಟಿರ್ತಾರೆ. ನಿಮ್ಮ ಆಯ್ಕೆ ಯಾವ್ದಾಗಿರುತ್ತೆ ಅಂತ ಕೇಳಿದ್ದು? ಕತೆ ಆಗಿರುತ್ತೆ. ಕತೆ. ದರ್ಶನ್ ಅವರ ಅಭಿಮಾನಿ ಅಲ್ವಾ ನೀವು? ಅದು ನೆಕ್ಸ್ಟ್. ನಾನು ಫಸ್ಟ್ ಒಬ್ಬ ಸಿನಿಮಾ ಪ್ರೇಮಿಯಾಗಿ ಕತೆನ ಚೂಸ್ ಮಾಡ್ತೀನಿ. ಅಭಿಮಾನ ಅನ್ನೋದು ನನ್ನ ಸ್ವಇಚ್ಛೆ. ಅಲ್ಲಿ ದರ್ಶನ್ ಅವರು ಮಾಡಿರ್ಬೋದು, ಯಾರೇ ಮಾಡಿರ್ಬೋದು, ಅದು ನೆಕ್ಸ್ಟ್. ನಾನು ಕತೆನ ಚೂಸ್ ಮಾಡ್ತೀನಿ. ಅದೇ ರೀತಿ ನನ್ಗೆ ಕಾಟ್ಯಾರ ಯಾಕೆ ಇಷ್ಟ ಆಗ್ತಾ ಇದೆ ಅಂದ್ರೆ, ದರ್ಶನ್ ಅವ್ರ ಅಭಿನಯ, ಕತೆ ಬಹಳ ಇಷ್ಟ ಆಯ್ತು, ನಿರ್ದೇಶನ ಬಹಳ ಇಷ್ಟ ಆಯ್ತು. ಅದರಿಂದ ಫಸ್ಟ್ ಪ್ರಿಫರೆನ್ಸ್ ನಾನು ಅದಕ್ಕೆ ಕೊಡ್ತೀನಿ. ಆ ರೀತಿ ಇವಾಗ ಯುವ ನಾಯಕರುಗಳು, ಯುವ ನಟರು ತುಂಬಾ ಜನ ಬರ್ತಾ ಇದ್ದಾರೆ. ಅಂದ್ರೆ ಇವಾಗ ನಾವು ಕೂಡ ಕನ್ನಡ ಇಂಡಸ್ಟ್ರಿಯಲ್ಲಿ ಎಷ್ಟು ನಟರಿದ್ದಾರೆ ಅಂದ್ರೆ ಒಂದಷ್ಟು ಜನರ ಬೆರಳೆಣಿಕೆ ಎಷ್ಟು ಜನರುಗಳನ್ನ ನಾವು ಹೇಳ್ತೀವಿ. ಈಗ ಯುವ ನಟರು ಬರ್ತಾ ಇದ್ದಾರೆ, ಅವ್ರುಗಳನ್ನ ಪ್ರೇಕ್ಷಕರು ಒಪ್ಪಿಕೊಳ್ಬೇಕು, ಅವ್ರಿಗೊಂದು ಅವಕಾಶ ಕೊಡ್ಬೇಕು ಅಂತ ನಿಮ್ಗೆ ಅನ್ಸಿದ್ಯಾ? ಹೌದು, ಖಂಡಿತ. ಯಾಕೆಂದ್ರೆ ನಮ್ಮ ಜನಗಳ ಮನಸ್ಥಿತಿ ನಟ ಅನ್ನೋದು ಮೈಂಡ್ ಅಲ್ಲಿ ಇದೆ. ಅದನ್ನ ತೆಗೆದ್ಬಿಟ್ಟು ಎಲ್ಲಾ ಕನ್ನಡ ಸಿನಿಮಾಗಳನ್ನ ನಾವು ನೋಡ್ಬೇಕು. ಆವಾಗ ಮಾತ್ರ ನಾವು ಚಿತ್ರರಂಗ ಬೆಳೀತದೆ, ನಮ್ಮ ನಟರುಗಳು ಬೆಳೀತಾರೆ, ಹೊಸ ಹೊಸ ಪ್ರತಿಭೆಗಳಿಗೂ ಅವಕಾಶಗಳು ಸಿಗುತ್ತೆ. ಇಂಥ ಮನಸ್ಥಿತಿನ ನಾವೆಲ್ಲ ಅಳವಡಿಸ್ಕೊಂಡ್ರೆ ಎಲ್ಲಾ ಸಿನಿಮಾಗಳು ಸಕ್ಸಸ್ಫುಲ್ ರನ್ನಿಂಗ್ ಅಲ್ಲಿ ಇರ್ತವೆ. ನಾನು ಇಷ್ಟೊತ್ವರೆಗೂ ನಿಮ್ ಸಂದರ್ಶನ ಮಾಡಿದಾಗ ನನಗನ್ಸಿದ್ದು, ನೀವು ಇಷ್ಟು ಸೌಮ್ಯ ಸ್ವಭಾವದವರು. ನಾನು ಎಷ್ಟು ಪ್ರಶ್ನೆಗಳನ್ನ ಕೇಳಿದ್ದೀನಿ, ನೀವು ಎಷ್ಟು ಚುಟುಕಾದ ಉತ್ತರವನ್ನ ಕೊಡ್ತಾ ಇದ್ದೀರಾ. ಅಂದ್ರೆ ಸಿನಿಮಾ ರಂಗದಲ್ಲಿ ತುಂಬಾ ಫೀಲ್ಡ್ ಅಲ್ಲಿ ಇರೋರೆಲ್ಲರೂ ತುಂಬಾ ಮಾತಾಡ್ತಿರ್ತಾರೆ, ಕಥೆಗಳನ್ನ ಒಪ್ಪಿಸ್ತಾ ಇರ್ತಾರೆ, ನಿರ್ದೇಶಕರಾಗಿ ಒಂದಷ್ಟು ವಿಷಯಗಳನ್ನ ಹೇಗೆ ಸಾಧ್ಯ ಆಯ್ತು? ಅಂದ್ರೆ ನಿಮ್ ಸೌಮ್ಯತನ. ಇಲ್ಲ, ಅದು ನನ್ನ ಕ್ಯಾರೆಕ್ಟರ್. ಹಂಗೆ ಎಲ್ಲಿ ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡೋಣ. ಜಾಸ್ತಿ ಹೆಚ್ಚಿಗೆ ಅವಶ್ಯಕತೆ ಇದ್ರೆ ಮಾತಾಡೋಣ, ಇಲ್ಲ ಅಂದ್ರೆ ಇಲ್ಲ. ನಾನು ಇಲ್ಲಿ ಅಂತಲ್ಲ, ಎಲ್ಲಾ ಕಡೆ ಫ್ರೆಂಡ್ಸ್ ಸರ್ಕಲ್ ಅಲ್ಲೂ ಕೂಡ ಎಷ್ಟು ಅವಶ್ಯಕತೆ ಇದೆ ಅಷ್ಟೇ ಮಾತಾಡೋದು. ಟೈಮ್ ವೇಸ್ಟ್ ಮಾಡಕ್ ಹೋಗಲ್ಲ. ಎಲ್ಲಿ ಏನ್ ಮಾತಾಡ್ಬೇಕು ಅಲ್ಲಿ ಮಾತಾಡಿ ನನ್ನ ಜವಾಬ್ದಾರಿನ ಮುಗಿಸ್ತೀನಿ. ನಿಮ್ಮ ಜೀವನದಲ್ಲಿ ಸ್ನೇಹಿತರು ಯಾವ ಪಾತ್ರವನ್ನ ನಿಭಾಯಿಸ್ತಾರೆ? ಅಂದ್ರೆ ಕೆಲವೊಮ್ಮೆ ಅನ್ಕೊಳ್ತಾ ಇರ್ತೀವಿ, ವೃತ್ತಿ ಅಂದ್ರೆ ನಾವು ಯುವಕರಾಗಿದೆ, ಅಂದ್ರೆ ಓದ್ತಾ ಇರುವಾಗ ಒಂದಷ್ಟು ಗೆಳೆತನ ಇರುತ್ತೆ, ಅದು ತುಂಬಾ ಗಟ್ಟಿಯಾಗಿರುತ್ತೆ. ವೃತ್ತಿಗೆ ಬಂದಾಗ ಸ್ವಲ್ಪ ಕಡಿಮೆ ಆಗುತ್ತೆ, ಪ್ರವೃತ್ತಿಗೆ ಬಂದಾಗ ಇನ್ನೂ ಕಡಿಮೆ ಆಗುತ್ತೆ, ಬೇರೆ ಬೇರೆ ಗ್ರೂಪ್ ಅವ್ರು ಸಿಗ್ತಾರೆ. ನಿಮ್ಗೆ? ನನ್ಗೆ ತುಂಬಾ ಜನ ಸ್ನೇಹಿತರು ಇದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಾರೆ. ನಮ್ಮ ವೈಯಕ್ತಿಕವಾಗಿ ನನ್ನ ಕೆಲಸ ಮಾಡೋ ಕ್ಷೇತ್ರಗಳಲ್ಲೆಲ್ಲ ಸ್ನೇಹಿತರಿದ್ದಾರೆ. ಆವಾಗ ನಾನು ಎಲ್ಲರನ್ನು ನಂಬಲ್ಲ. ನನ್ನ ಅಭಿರುಚಿಗೆ ತಕ್ಕಂತೆ ಯಾರು ಇರ್ತಾರೆ ಅಂತವ್ರು ಮಾತ್ರ ಜಾಸ್ತಿ ನಾನು ಒಡನಾಟ ಇಟ್ಕೊಂಡಿರ್ತೀನಿ. ಇನ್ ಮಿಕ್ಕವ್ರನ್ನೆಲ್ಲ ಆಯ್ ಬಾಯಲ್ಲೇ ಇಟ್ಟಿರ್ತೀನಿ.
ನನಗೆ ಯಾರು ಸಪೋರ್ಟ್ ಮಾಡ್ತಾರೆ, ಹ್ಮ್. ನನ್ನ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಾರೆ ಅಂತವ್ರಿಗೆ 24/7 ನಾನು ಫ್ರೀ ಮಾಡ್ಕೊಳ್ತೀನಿ. ಹ್ಮ್. ನಾನು ವಾಟ್ಸಪ್ ಚಾಟ್ ನೋಡಿದ್ರೆ ಹ್ಮ್. ತುಂಬಾ ಗ್ರೂಪ್ಸ್ ಒಂದು ದಿನಕ್ಕೆ 3,000 4,000 ಮೆಸೇಜ್ ಬಂದಿರುತ್ತೆ. ಹ್ಮ್. ಅದರಲ್ಲಿ ನಾನು ಗ್ರೂಪ್ಸ್ ಅಲ್ಲಿ ಯಾರು ಕಳಿಸಿರ್ತಾರೆ ಅದೆಲ್ಲ ನೋಡೋದಿಲ್ಲ. ಹ್ಮ್. ಯಾರು ಇಂಡಿವಿಜುವಲ್ ಆಗಿ ನಾನು ಕಳಿಸಿರ್ತಾರೆ ಅಂದ್ರೆ ಅವರು ಒಂದು ಸೆಕೆಂಡ್ ಅನ್ನ ಸ್ಪೆಂಡ್ ಮಾಡಿರ್ತಾರೆ ನನಗೋಸ್ಕರ, ಅಂತವ್ರಿಗೆ ನಾನು ಮಲ್ಗೋದ್ರೊಳಗೆ ರಿಪ್ಲೈ ಕೊಟ್ಟೇ ಕೊಡ್ತೀನಿ. ಹ್ಮ್. ಇದು ನನ್ನ ಅಭ್ಯಾಸ. ಹ್ಮ್. ಸೊ ಹಾಗಾಗಿ ಫ್ರೆಂಡ್ಸ್ ಸರ್ಕಲ್ ತುಂಬಾ ಇದೆ. ಹ್ಮ್. ಅದರಲ್ಲಿ ನನ್ನ ಬೆರಳೆಣಿಕೆಯಷ್ಟು ಮಾತ್ರ ನನ್ನ ಕಷ್ಟ ಸುಖಗಳಲ್ಲೇ ಭಾಗಿಯಾಗ್ತಾರೆ. ಅಂತವ್ರ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿ ಇರ್ತೀನಿ. ಇಷ್ಟೊತ್ವರೆಗೂ ಎಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ನೀವು ಬಂದ್ರಿ. ನಿಮ್ಮ ಸಿನಿಮಾ ಟೈಟಲ್ ಡಿಸೈನ್ ಬಗ್ಗೆ, ನಿಮ್ಮ ಸಾಹಿತ್ಯದ ಬಗ್ಗೆ, ಬರವಣಿಗೆಯ ಬಗ್ಗೆ, ಅದರಲ್ಲೂ ನಿಮ್ಗೆ ನಿರ್ದೇಶಕನಾಗಬೇಕು ಅನ್ನೋ ಕನಸು ಇರುವ ಹೌದು. ಬಗ್ಗೆ ಎಲ್ಲ ಮಾತಾಡಿದ್ರಿ. ನಿಮ್ಗೆ ಎಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದು ಇಷ್ಟೊತ್ವರೆಗೂ ನಿಮ್ಮಿಂದ ಮಾತಾಡ್ಸೋಕೆ ತುಂಬಾ ಪ್ರಯತ್ನ ಪಟ್ಟಿದೀವಿ. ಮಾತಾಡಿದ್ದು ನಿಮಗೆ ಏನ್ ಅನಿಸ್ತಾ ಇದೆ? ತುಂಬಾ ಖುಷಿ ಆಯ್ತು. ಹ್ಮ್. ಏಕೆಂದ್ರೆ ನಿಮ್ಮ ಚಾನಲ್ ಒಂದು ವಿಶೇಷತೆ ಇದು. ತೆರೆಮರೆಯಲ್ಲಿ ಕೆಲಸ ಮಾಡೋರ್ನ ಗುರುತಿಸಿ ಕರ್ಕೊಂಡು ಬಂದು ಒಂದು ವೇದಿಕೆ ಕೊಡ್ತಾ ಇದ್ದೀರಾ. ಇದು ನನಗೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಎಷ್ಟೋ ಕಡೆ ನೀವ್ ಹೇಳ್ದಂಗೆ ಹೊಸ ಪ್ರತಿಭೆಗಳಿಗೆ ಅವಕಾಶನೇ ಕೊಡೋದಿಲ್ಲ, ಯಾರು ಗುರುತಿಸೋದಿಲ್ಲ. ನಮಗ್ ನಾವೇ ಮಾಧ್ಯಮಗಳಾಗಿದ್ದೀವಿ. ಫೇಸ್ಬುಕ್ ಅಲ್ಲಿ ಬರ್ಕೊಂಡು, ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕೊಂಡು ನಾವು ನಮ್ಗೆ ನಾವೇ ಮಾಧ್ಯಮಗಳಾಗಿರೋ ಟೈಮಲ್ಲಿ ನೀವು ಇಂಥವ್ರ ಗುರುತಿಸಿ ಕರ್ಕೊಂಡು ಬಂದು ಒಂದಷ್ಟು ಮಾತುಕತೆ ಮಾಡ್ತೀರ. ಇದು ಬಹಳ ಖುಷಿ, ಸಂತೋಷ ಆಯ್ತು. ಅಂದ್ರೆ ನೀವು ಎಡಿ ಕ್ರಿಯೇಷನ್ ಬಗ್ಗೆ ನಿಮ್ಮ ಏನ್ ಹೇಳ್ತಾರೆ, ನಿಮ್ಮ ಗೆಳೆಯರಿಗೆ, ನಿಮ್ಗೆ ಗೊತ್ತಿರೋರಿಗೆ ತಿಳಿಸ್ಕೊಡಿ. ಯಾಕೆಂದ್ರೆ ನಮ್ಮ ಚಾನಲ್ಗೆ ಈಗ ಅದರ ಅವಶ್ಯಕತೆ ಬಹಳ ಇದೆ. ಯಾಕೆಂದ್ರೆ ನಾನು ಜನರಿಗೆ ಪರಿಚಯ ಇಲ್ಲದವರನ್ನ ಪರಿಚಯ ಮಾಡಿಸ್ತಾ ಇರುವಾಗ ಅವರ ಪರಿಚಯನೂ ಬೇರೆಯವರಿಗೆ ಆಗ್ಬೇಕು ಅಂದ್ರೆ ನಿಮ್ಮಂತವ್ರು ನಮ್ಮ ಎಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಬಗ್ಗೆ ಹೇಳ್ಬೇಕು ಅನ್ನೋದು ನಮ್ಮ ಆಸೆ. ಖಂಡಿತ ಖಂಡಿತ. ಇಷ್ಟೊತ್ವರೆಗೂ ಒಬ್ಬ ವೃತ್ತಿಯಲ್ಲಿ ಒಂದು ಜೀವನವನ್ನ ಕಟ್ಕೊಂಡು ಬೆಂಗಳೂರಿಗೆ ಬಂದು ಪ್ರವೃತ್ತಿಯಲ್ಲಿ ಸಿನಿಮಾ ರಂಗದಲ್ಲಿ ಸಾಕಷ್ಟು ರಂಗಗಳನ್ನ ಪ್ರವೇಶ ಮಾಡಿ, ಅದರಲ್ಲೂ ಟೈಟಲ್ ಕಾರ್ಡ್ ಡಿಸೈನ್ ಮಾಡಿ 300ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಟೈಟಲ್ ಕಾರ್ಡ್ ಡಿಸೈನ್ ಮಾಡಿ, ಎಷ್ಟೋ ಜನರಿಗೆ ಇನ್ನು ಟೈಟಲ್ ಕಾರ್ಡ್ ಡಿಸೈನ್ ಮಾಡ್ತಾ ಇರೋರು ಕಶಿಮೋಹನ್ ಅವರು ಅನ್ನೋದು ಗೊತ್ತೇ ಆಗ್ತಾ ಇಲ್ಲ. ಅವರು ಸಾಹಿತ್ಯದಲ್ಲಿ ತೊಡಗಿಸ್ಕೊಂಡಿದ್ದಾರೆ, ಗೊತ್ತಾಗ್ತಾರೆ. ಸಹ ನಿರ್ದೇಶಕರಾಗಿದ್ದಾರೆ, ಗೊತ್ತಾಗ್ತಾರೆ. ಆದ್ರೆ ಅವರ ಏನು ಅಭಿರುಚಿ ಅಥವಾ ಅವರ ಒಂದು ಕಲೆ ಎಲ್ಲರಿಗೂ ತಲುಪಬೇಕು ಅನ್ನೋದು ನಮ್ಮ ಎಡಿ ಕ್ರಿಯೇಷನ್ ಯೂಟ್ಯೂಬ್ ಆಶಯ. ಇವರ ಸಂದರ್ಶನವನ್ನ ನೋಡಿ ನೀವು ಪ್ರವೃತ್ತಿಯನ್ನ ಬೆಳೆಸ್ಕೊಳ್ಳೋದು ನನಗೆ ತುಂಬಾ ಖುಷಿ ಕೊಡುತ್ತೆ. ನಿಮ್ಗೂ ಕೂಡ ಇವರ ಹಾಗೆ ಸಾಕಷ್ಟು ಪ್ರವೃತ್ತಿಗಳನ್ನ ಬೆಳೆಸ್ಕೊಳ್ಳೋಕೆ ನಮ್ಮ ಇಂಟರ್ವ್ಯೂ ನಿಮಗೆ ಒಂದು ಸ್ಫೂರ್ತಿ ಆಗಿದ್ರೆ ತುಂಬಾನೇ ಖುಷಿ ಆಗುತ್ತೆ. ಎಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಅನ್ನ ಹೀಗೆ ಯಾವಾಗ್ಲೂ ಪ್ರೋತ್ಸಾಹಿಸ್ತಾ ಇರಿ. ನಮ್ಮ ಚಾನಲ್ಗೆ ಬಂದಂತಹ ಕಶಿಮೋಹನ್ ಅವರಿಗೆ ನಾನು ದಿವ್ಯಾ ಭರತ್ ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ನೀವು ಬಂದಿದ್ದಕ್ಕೆ, ಇಷ್ಟೊತ್ತು ಸಮಯದ ನಮಗೆ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್.